ನಮಸ್ಕಾರ ವೀಕ್ಷಕರೇ, ಪಿಡಿ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರಾಮದುರ್ಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಿರ್ಮಾಣ ಕಾಮಗಾರಿಯಲ್ಲಿ ಬಳಸಿದ ರಾಡ್ಗಳನ್ನ ಉಪಯೋಗ ಮಾಡ್ತಾ ಇದೆ ಅನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆ ದಿವಸ ಏನು ಜಿಲ್ಲಾ ಪಂಚಾಯತ್ನ ಎಡಬ್ಲ್ಯೂಗಳಾದಂತಹ ಮೊಹಮ್ಮದ್ ಇಜಾನ್ ಅವರು ಭೇಟಿ ನೀಡಿದಾಗ ಅಲ್ಲಿ ಬಳಕೆ ಮಾಡಿದಂತಹ ಕಬ್ಬಣವನ್ನ ಮರು ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು. ಆದರೆ ಅದನ್ನ 24 ಗಂಟೆಯಲ್ಲಿ ಸರಿಪಡಿಸುವಂತೆ ಅಧಿಕಾರಿಗಳು ಸೂಚಿಸಿದ್ರು ಕೂಡ ಇದುವರೆಗೂ ಕೂಡ ಅದನ್ನ ತೆಗೆದೇ ಹಾಗೆ ಇಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಒಂದು ನಿಗೂಢತೆಯನ್ನು ಕಾಯ್ಕೊಂಡಿರುವಂತದ್ದು. ಇದುವರೆಗೂ ಯಾಕೆ ತೆಗ್ದಿಲ್ಲ ಅನ್ನೋದು ಸಾರ್ವಜನಿಕರ ವಾದವಾಗಿದೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಆರೋಪ ಕೇಳಿ ಬರ್ತಾ ಇದೆ ನೋಡ್ಕೊಂಡ್ ಬರೋಣ ಬನ್ನಿ. ಹೇಳ್ರಿ, ಏನಾಗೈತಿ ಸರ್? ರಾಮದುರ್ಗ ತಾಲೂಕಿನ ನಮ್ಮ ಶಾಸಕರಾದ ಅಶೋಕನ ಪಟ್ಟಣ್ಣವರು 50 ಲಕ್ಷ ರೂಪಾಯಿ ಅನುದಾನ ತೊಗೊಂಬಂದಿದ್ರು ಸರ್ಕಾರದ ವತಿಯಲ್ಲಿ. ಅವಾಗ TH ಆಫೀಸ್ ಮಾಡ್ಬೇಕಂತೇಳಿ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯೂಸ್ ಆಗಿದ್ದ ಕೆಬ್ನ ಕಾಲಮ್ನಾಗ ಹಾಕ್ತಾರೆ, ಬೀಮೆಲ್ಲ ಅದರ ಹಳೆ ಕೆಬ್ನ ಹಾಕತ್ತಾರ, ಅವೆಲ್ಲ ಬೆಂಡ್ ಅದಾವ. ನಿನ್ನೆ ಅಧಿಕಾರಿಗಳು ತಿಳಿಸಿದ್ರೆ ಅವ್ರು ಬಂದು ಹೇಳಿದರು 24 ಗಂಟೆ ಒಳಗೆ ತೆಗಿಬೇಕಂತೆ. ಇನ್ನೂ ಮಟ್ಟ ಯಾವುದೇ ರೀತಿ ತೆಗೆದಿಲ್ಲ. ಯಾಕಂದ್ರೆ ಶಾಸಕರು ಅಲ್ಲಿ ಬೆಂಗಳೂರಿನಾಗ ಕುಂತೆಲ್ಲ ಅನುದಾನ ಅದು ತೊಗೊಂಬಂದ್ರೆ ಕೆಲಸ ಆಗಲಿ ಅಂತ ರಾಮದುರ್ಗ ತಾಲೂಕು ಅಭಿವೃದ್ಧಿ ಆಗ್ಬೇಕಂತೆ ಅವ್ರು ಮಾಡಕತ್ರ. ಇಲ್ಲಿದ್ದಂತೂ ಮತ್ತು ಗುತ್ತಿಗೆದಾರ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಲ್ಲಿರೋಂಥ ಗುತ್ತಿಗೆದಾರರು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಆಮೇಲೆ ಎಲ್ಲಿಯೋ ಒಂದು ಕಡೆ ವರ್ಕ್ ಆಗಿದ್ದು ಅಲ್ಲಿ ಡೆಮಾಲಿಷನ್ ಮಾಡಿದ್ದ ಕೆಬ್ನ ತೊಗೊಂಬಂದು ಇಲ್ಲಿ ಹಾಕಾಗತ್ತಾರೆ. ಅದಕ್ಕೆ ಕಳಪೆ ಕಾಮಗಾರಿ ಆಗತ್ತೈತೆ. ಇದ್ರ ಬಗ್ಗೆ ಏನೈತಿ ನೈಜವಾದ ತನಿಖೆ ಮಾಡಬೇಕು. ಆ ಕೆಬ್ನ ತೆಗಿಸಿ ಚಲೋ ತಂಗೆ ಬಿಲ್ಡಿಂಗ್ ರೆಡಿ ಆಗ್ಬೇಕು ಅನ್ನೋದು ಒಂದು ನಮ್ದು ಇದು. ಅಧಿಕಾರಿಗಳು ಭೇಟಿ ಕೊಟ್ರ? ಅಧಿಕಾರಿಗಳು ಭೇಟಿಗೂ ಕೊಟ್ಟಾರ್ರಿ. ಅಧಿಕಾರಿಗಳು ತೆಗಿ ಅಂತಂದಾರ. ಅವ್ರ ಕಾಂಟ್ರಾಕ್ಟರ್ ಕೇಳಿದಾಗ ಯಾವ ಹಾಕಿಲ್ಲ ಅಂದರು. ಅಧಿಕಾರಿಗಳು ಮ್ಯಾಗ ಹತ್ತಿ ನೋಡಿದಾಗ ಅವಾಗ ಕಂಡು ಬಂದು ತೆಗಿ ಅಂತೇಳಿ ಇದನ್ನು ಮಾಡಿದ್ದಾರೆ. ಇವತ್ತು ಇದು TH ಆಫೀಸ್ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಿಲ್ಲ ಅದು ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಈ ಸ್ಲ್ಯಾಬ್ ಹಾಕಲ್ಲಿ ಸ್ವಲ್ಪ ಹಳೆ ಸ್ಟೀಲ್ ಅಂದರೆ ಯೂಸ್ ಮಾಡಿಲ್ಲ, ಬಟ್ ಹಳೆ ಏನೋ OST ಈ ಕಡೆ ಸ್ಟಾಕ್ ಮಾಡಿದ್ದಿಲ್ಲಿ ಏನೋ ಸ್ಟಾಕಲ್ಲಿ ತಂದಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಯಾವುದೇ ಥರ ಅವು ಬೆಂಡ್ ಆಗಿದ್ದಾಗಲಿ ಮತ್ತು ಹಳೆ ಸ್ಟೀಲ್ ಆಗಿ ಯೂಸ್ ಮಾಡಬಾರ್ದು ಅಂಥೇಳಿ. ಅವರು ಈಗ 1-2 ದಿವಸಲ್ಲಿ ರಿಪ್ಲೇಸ್ ಮಾಡಿ ಹೊಸ ಸ್ಟೀಲ್ ಹಾಕ್ತೀವಿ ಅಂತ ಹೇಳಿ ತಂದಿಟ್ಟಿದ್ದಾರೆ, ಬಳಕೆ ಮಾಡ್ತಾ ಇದ್ದಾರೆ. ತಂದು ಇಟ್ಟಿದ್ದಾರೆ. ಅದೇ ಬಳಕೆ ಮಾಡಬಾರ್ದು ಅಂತ ಹೇಳಿನಿ. ಅವರು ಕೂಡ ನಾನು ಫೋನ್ನಲ್ಲಿ ಮಾತಾಡಿದಾಗ ಯಾವುದೇ ಥರ ಬಳಕೆ ಮಾಡಿಲ್ಲ ಅಂತ ಹೇಳಿದರು. ಬಟ್ ಈಗ ಸೈಟ್ ವಿಸಿಟ್ ಮಾಡಿದಲ್ಲಿ ಬಳಕೆ ಮಾಡಿದ್ದು ಕಂಡು ಬಂತು. ಅದಕ್ಕೆ ತಕ್ಷಣ ಅದು ಚೇಂಜ್ ಮಾಡಿರಿ ಅಂತ ಹೇಳಿದ್ದೀವಿ. ಮತ್ತೇನಾದರೂ ಅವ್ರು ಮತ್ತೆ ಅದೇ ಪದೇ ಮಾಡಿದರೆ ಮತ್ತೆ ಅವ್ರಿಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿ. ಈಗಾಗಲೇ ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡ್ತಿರುವಂಥದ್ದು. ಅನುದಾನ ಇಲ್ಲೊಂದು ಕಡೆ ದುರ್ಬಳಕೆ ಆಗ್ತಾ ಇಲ್ವ? ಈ ರೀತಿ ಆಗೋದ್ರಿಂದ ಅನುದಾನ ದುರ್ಬಳಕೆ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇಲ್ರಿ. ಬಟ್ ಕೆಲವೊಂದು ಕಡೆ ಸಮರ್ಪಕವಾಗಿ ಆಗ್ಬೇಕಲ್ಲ ಸರ್? ಸಮರ್ಪಕವಾಗಿ ಆಗಬೇಕು. ಕೆಲವೊಂದು ಕಡೆ ನಾವು ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಇಂಜಿನಿಯರ್ಸ್ದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಭಾಳಷ್ಟು ಕಡೆ ನಾವು ಕೂಡ ಒಂದೊಂದು ಅಂದರೆ 24 ಅವರ್ಸು ಅಲ್ಲಿ ಇರೋಕ್ಕೆ ನಮಗೆ ಸಾಧ್ಯ ಇಲ್ಲ. ಸೊ ನಾವು ಆದಷ್ಟು ಕಾಂಟ್ರಾಕ್ಟರ್ಸಿಗೆ ಇನ್ಸ್ಟ್ರಕ್ಷನ್ಸ್ ಮಾಡ್ತೀವಿ, ಅವರಿಗೆ ಇದ್ರ ಬಗ್ಗೆ ಹೇಳ್ತೀವಿ, ಅವರಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿರಿ ಅಂತ ಹೇಳಿ. ಇವನ್ ನಾವು ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿ ಯಾವುದೇ ಥರ ಕಳಪೆ ಆದಲ್ಲಿ ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಕೂಡ ಮಾಡೋಂಥ ಪ್ರಪೋಸಲ್ನೂ ಕೂಡ ಕಳಿಸ್ತೀವಿ. ಮತ್ತು ಇದೇ ಥರ